ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಅಡ್ಮಿಷನ್. ಶಿಕ್ಷಕರ ನೇಮಕಾತಿ ಬಿಗ್ ಅಪ್ಡೇಟ್, ಹೊಸದಾಗಿ ಮತ್ತೊಮ್ಮೆ ಅಡಿಷನಲ್ ಆಗಿ ನೇಮಕಾತಿ ಆಗುತ್ತಾ ಏನೋ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಉರ್ದು ಮರಾಠಿ ಶಿಕ್ಷಕರ ರೀತಿ ಹಿಂದಿ ಶಿಕ್ಷಕರ ನೇಮಕಾತಿ ಯಾಕಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸದಸ್ಯರಾದ ರವಿಕುಮಾರ್ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ 800 ಉರ್ದು ಶಿಕ್ಷಕರು ಹಾಗೂ 200 ಮರಾಠಿ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿರೋದು. ಸಂಪುಟ ಸಭೆಯಲ್ಲಿ ಬಿಜೆಪಿ ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ. ಆದರೆ ಹಿಂದಿ, ಕನ್ನಡ ಮತ್ತು ಚಿತ್ರಕಲಾ ಶಿಕ್ಷಕರನ್ನು ನೇಮಿಸಲು ಸರ್ಕಾರ ಏಕೆ ಮುಂದಾಗಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂದಿ, ಕನ್ನಡ ಮತ್ತು ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಯಾಕೆ ಮಾಡಿಲ್ಲ ಅಂತೇಳಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಸರ್ ಅವರು ಮಾತನಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿ ಶಿಕ್ಷಕರನ್ನು ಸರ್ಕಾರ ಏಕೆ ನೇಮಕಾತಿ ಕೂಡ ಮಾಡಿಲ್ಲ, ನಮ್ಮ ಮಕ್ಕಳು ರಾಷ್ಟ್ರೀಯ ಭಾಷೆ ಕಲಿಯಬಾರದೆ, ನಮ್ಮ ರಾಜ್ಯದಲ್ಲಿ ಹಿಂದಿ ನಡೆಯಲ್ಲ ಎಂಬುದಾಗಿ ಸರ್ಕಾರ ಹೇಳಲಿ ಎಂದು ಪ್ರಶ್ನಿಸಿದರು. ಉರ್ದು ಮತ್ತು ಮರಾಠಿ ಶಿಕ್ಷಕರಂತೆ ಹಿಂದಿ ಹಾಗೂ ಇತರ ವಿಷಯಗಳ ಶಿಕ್ಷಕರನ್ನು ಸರ್ಕಾರ ನೇಮಿಸಲಿ ಅಂತೇಳಿ ಆಗ್ರಹ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಏನು ಚರ್ಚೆ ಕೂಡ ಆಗ್ತಾ ಇದೆ, ನಿಮಗೆ ಜ್ಞಾಪನ ಇದೆ ಅನ್ಕೋತೀನಿ. ನೇಮಕಾತಿಯಲ್ಲಿ ಒಂದು ಹಿಂದಿ ಹೋಗ್ತಿರೋಕೆ ಕನ್ನಡ ಬಗ್ಗೆ ಮಾತಾಡೋದಿಲ್ಲ. ಕನ್ನಡ ಮೇನ್ ಥಿಂಗ್, ಕನ್ನಡ ಮತ್ತು ಚಿತ್ರಕಲಾ ನೇಮಕಾತಿ ಆಗಬೇಕು. ಹಿಂದಿ ಏರಿಕೆ ಎಲ್ಲ ನಡೆಯೋದೆ ಓಕೆ. ಬಟ್ ಇಲ್ಲಿ ಉರ್ದುನ ಮಾಡ್ತೀರಾ ನಿಮ್ಗೆ ನಾನಾ ರೀಸನ್ಗಳಿಂದ, ಪ್ಲಸ್ ಮರಾಠಿ ಮಾಡ್ತೀರಾ ಅಲ್ಲಿ ಒತ್ತಡ ಇರೋ ಕಾರಣ. ಬಟ್ ಇಲ್ಲಿ ಯಾವುದಕ್ಕೆ ನೀವು ಕನ್ನಡ, ಹಿಂದಿ, ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಮಾಡ್ತಿಲ್ಲ ಅಂತೇಳಿ ರವಿಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಕೂಡ ಇದೆ. ಮುಂದೆ ಏನಾದ್ರು ತೀರ್ಮಾನ ಕೈಗೊಳ್ತಾರ ಅಂತ ಕಾಯ್ದು ನೋಡೋಣ. ಥ್ಯಾಂಕ್ ಯು.